भारत न्यूज में आपका स्वागत है। आज की ताजा खबर देखिए। ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ ಜಿಲ್ಲಾ ಘಟಕದಿಂದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಸಂಘಟನಾ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಸಮಿತಿ ಸದಸ್ಯರು ಸೇರಿದಂತೆ ತಾಲೂಕಾ ಘಟಕದ ಪದಾಧಿಕಾರಿಗಳು ಸೇರಿದಂತೆ ಎಲ್ಲ ಸರ್ವ ಸದಸ್ಯರ ಪರವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ? ಇನ್ನು ರಾಜ್ಯದಲ್ಲಿ ನಿರ್ಭೀತ ಪತ್ರಿಕೋದ್ಯಮಕ್ಕೆ ಏನು ಕೊಕ್ಕೆ ಆಗ್ತದೆಯಾ, ಬ್ರೇಕ್ ಆಗ್ತದೆಯಾ? ಮೇಲ್ನೋಟಕ್ಕೆ ಸಂವಿಧಾನದ 4ನೇ ಅಂಗ ಅಂತ ಹೇಳ್ತಾ ಇದೀವಿ. ಆ 4ನೇ ಅಂಗವನ್ನ ಕುಸಿದು ಹಾಳು ಮಾಡುವಂತ ಷಡ್ಯಂತ್ರ ವಿಜಯಪುರ ಜಿಲ್ಲೆಯಲ್ಲಿ ನಡೀತದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಮಾಜವನ್ನ ಕಾಯುವ ಕಾವಲು ನಾಯಿ ಅಂತ ನಾವು ಕರಿತೀವಿ. ಸಮಾಜದ ಶಾಂತಿ ಸುವ್ಯವಸ್ಥೆ, ಕಾನೂನು ಕಟ್ಟಳೆಗಳು ಮತ್ತು ಎಲ್ಲಿ ತಪ್ಪಾಗತ್ತೆ ಅದನ್ನ ತಿದ್ದಿ ತೀಡು ಕೆಲಸ ಮಾಡುವ ಪತ್ರಿಕೋದ್ಯಮಕ್ಕೆ ಇವತ್ತು ಗಂಡಾಂತರ ಬಂದಿದೆ. ಅದು ವಿಜಯಪುರ ಜಿಲ್ಲೆಯಿಂದ ಆರಂಭವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿರ್ಭೀತವಾಗಿ ಒಂದು ಅವ್ಯವಸ್ಥೆಯ ವಿರುದ್ಧ ಒಂದು ಲೇಖನವನ್ನು ಬರೆದ್ರೆ ಸಂಬಂಧಪಡುವಂತ ಏನು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಂತ ಪರಿಸ್ಥಿತಿಯಲ್ಲಿ ಕೆಲವು ವ್ಯಕ್ತಿಗಳು ಬಂದು ನಮ್ಮ ಹಿರಿಯ ಪತ್ರಕರ್ತರಾದಂತ ಪರಶುರಾಮ್ ಶಿವಶರಣವರ ಮನೆಗೆ ಹೋಗಿ ಬೆದರಿಕೆ ಹಾಕಿದ್ದು ಎಷ್ಟು ಮಟ್ಟಿಗೆ ಸರಿ? ಹಾಗಾದ್ರೆ ನಾವು ಪತ್ರಿಕೋದ್ಯಮ ಮಾಡೋದೇ ತಪ್ಪ? ನಮಗೆ ರಕ್ಷಣೆ ಮತ್ತು ನಮ್ಮ ಕುಟುಂಬದ ರಕ್ಷಣೆ ನಿಜವಾಗ್ಲೂ ಇಲ್ಲಿ ಇದೆಯಾ? ನಮ್ಮ ಬೆಂಬಲಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸದಾ ನಿಲ್ಬೇಕಂತ ಮನವಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಇವ್ರೆಲ್ಲರೂ ಮಾತಾಡಿದ್ರು, ಈಗ ನಮ್ಮ ಹಿರಿಯರು, ನಮ್ಮ ಸ್ನೇಹಿತರು ಎಲ್ಲ ಮಾತಾಡಿದ್ರು. ಕಳೆದ ಹಲವಾರು ವರ್ಷಗಳಿಂದ ನಾವು ಪರಶುರಾಮ್ ಅವ್ರು ನೋಡ್ಕೊತ ಬಂದಿವಿ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡ್ತಾರಂತ ನೋಡ್ಕೊಳ್ತಾ ಬಂದಿದೀವಿ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ಅವ್ಯವಸ್ಥೆ ವಿರುದ್ಧ ಒಂದು ಲೇಖನ ಬರೆದಿದ್ದೆ ಏನು ಮಹಾ ಅಪರಾಧ ಆಯ್ತಾ? ಒಂದು ವೇಳೆ ಇವರು ಆರ್ಟಿಕಲ್ ಬರೆದಿದ್ದೆ ತಪ್ಪಾದ್ರೆ ಅದಕ್ಕೇನು ಕಾನೂನು ಐತೋ ಇಲ್ಲೋ? ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದಾವೆ. ಇವ್ರು ಬರೆದಿದ್ದು ಸುಳ್ಳಾದ್ರೆ ಇವ್ರ ವಿರುದ್ಧ ದಾಖಲು ಮಾಡ್ಲಿ. ನಿಮ್ಮ ಏನು ಲೇಖನನೇ ತಪ್ಪಿಲ್ಲ ಅಂತ ವಾದ ಮಾಡ್ಲಿ. ಅದನ್ನ ನಾವು ಕಾನೂನು ಪ್ರಕಾರ ಹೋರಾಡ್ತೀವಿ. ಅದನ್ನ ಬಿಟ್ಟು ಇವ್ರ ಬೆನ್ನತ್ತಿ ಇವ್ರ ಮನೆಗೆ ಹೋಗಿ ಮಾಡಿದ್ರೆ ಇವ್ರ ಮನೆಗೆ ಹೋದ್ರೇನು, ನಮ್ಮ ಮನೆಗೆ ಬರೋದೇನು, ಅದೆಲ್ಲ ಒಂದೇ ಅಂತ ನಾವು ಭಾವಿಸ್ಕೊಳ್ತೀವಿ. ಈ ನಿಟ್ಟಿನಲ್ಲಿ ನಾವು ಪ್ರತಿನಿತ್ಯ ಪರಸ್ಪರರು ಸುದ್ದಿ ಮಾಡೋ ವಿಚಾರದಲ್ಲಿ ನಾವು ಬದ್ಧ ವೈರಿಗಳೇ. ಅದನ್ನ ಎಲ್ಲರೂ ನಿರ್ಭೀತವಾಗಿ ನಾವು ಹೇಳ್ತೀವಿ. ಸುದ್ದಿ ಮಾಡೋ ವಿಚಾರದಲ್ಲಿ ನಾವೆಲ್ಲ ವೈರಿಗಳಿದ್ವಿ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಬ್ಬ ಸಣ್ಣ ಪತ್ರಿಕೋದ್ಯಮ ಮಾಡ್ಕೊಂಡು ಯಾರಿಗಾದ್ರೂ ಒಂದ್ ಸಮಸ್ಯೆ ಆದ್ರೆ ನಾವೆಲ್ಲ ಒಂದು ಫ್ಯಾಮಿಲಿ ಅಂತ ಹೇಳಿ ನಾವು ನುಗ್ತೀವಿ. ಆ ನಿಟ್ಟಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರ ಸಂಘ ಯಾವತ್ತೂ ನಾವು ಬೆಂಬಲ ನಿಲ್ತದೆ. ಅದು ಕಾನೂನು ಹೋರಾಟ ಇರ್ಬೋದು, ಮತ್ತೊಂದು ಹೋರಾಟ ಇರ್ಬೋದು, ಜಿಲ್ಲಾ ಮಟ್ಟ ಅಲ್ಲ ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಇಂಥ ದುಷ್ಕರ್ಮಿಗಳಿಗೆ ನಾ ಇವತ್ತು ಸಂಘದ ಅಧ್ಯಕ್ಷನಾಗಿ ನಾ ಎಚ್ಚರಿಕೆಯನ್ನ ಕೊಡ್ಬೇಕಾಗತ್ತೆ. ಇದ್ರ ಜೊತೆಗೆ ಜಿಲ್ಲಾಡಳಿತ ಕೂಡ ಒಂದು ಸ್ಪಂದನೆ ನೀಡಿದ್ರು. ಜಿಲ್ಲಾಧಿಕಾರಿಗಳು ನಿನ್ನೆ ಮಾತಾಡಿದಾಗ ಬಹಳ ಸ್ಪಂದನೆ ನೀಡಿ ಮಾತಾಡಿದ್ರು. SP ಅವರು ನಮಗ್ ಕರೆ ಮಾಡಿದ್ರು, ಇಲ್ಲ ನಾವು ದೂರ್ ಕೊಟ್ಟದನ್ನ ಸ್ವೀಕರಿಸಿ ಈಗಾಗಲೇ ದುಷ್ಕರ್ಮಿಗಳ ಬಂಧಿಸಿದೀವಿ ಅನ್ನೋ ಒಂದು ಸಹಕಾರ ಕೂಡ ಇದೆ. ಇಂಥ ಸಹಕಾರ ನಮಗೆ ಯಾವತ್ತೂ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಇರಲಿ. ಎಲ್ಲರ ಬೇಡಿಕೆ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೇವಲ ಕಾಯ್ದೆಗಳು ಕಾಗದದ ಮೇಲೆ ಅಷ್ಟೇ ಅಲ್ಲ, ಪತ್ರಕರ್ತರ ಮೇಲೆ ಬೆದರಿಕೆ, ಜೀವ ಬೆದರಿಕೆ ಮತ್ತು ಆತಂಕಕಾರಿ ಹಲ್ಲೆ ಆದ್ರೆ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋ ಕಾಯ್ದೆ ಕೂಡ ಇದೆ. ಆ ಕಾಯ್ದೆ ಅಕ್ಷರಶಃ ಜಾರಿಯಾಗಬೇಕು. ಪತ್ರಕರ್ತರ ರಕ್ಷಣೆಗಾಗಿ ರಾಜ್ಯ ಮಟ್ಟದಲ್ಲಿ ಹೊಸ ಕಾನೂನು ಜಾರಿಯಾಗಬೇಕಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಜಿಲ್ಲಾಧಿಕಾರಿಗಳಾದಂತ ಆನಂದ್ ಕೆ ಅವರಿಗೆ ನಾ ಇವತ್ತು ಮನವಿಯನ್ನ ಸಲ್ಲಿಸ್ತಾ ಇದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ವಿಜಯಪುರ ಇವರಿಗೆ ವಿಷಯ ಪತ್ರಕರ್ತ ಪರಶುರಾಮ್ ಶಿವಶರಣ ಅವರಿಗೆ ಜೀವ ಬೆದರಿಕೆ ಹಾಕಿದರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳೋದು ಕುರಿತು ಮಾನ್ಯರೇ, ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ ಜಿಲ್ಲಾ ಘಟಕದ ಮೂಲಕ ಹಾಗೂ ಎಲ್ಲಾ ಪತ್ರಕರ್ತರ ಮೂಲಕ ನಾವು ನಿಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಹೊಸದಿಗಂತ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿರುವ ಪರಶುರಾಮ್ ಶಿವಶರಣ ಅವರು ಆಗಸ್ಟ್ 20ರ ಹೊಸದಿಗಂತ ಪತ್ರಿಕೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕಳ್ಳ ಸಾಗಾಣಿಕೆ ಕುರಿತು ವಿಶೇಷ ಲೇಖನ ಬರೆದಿದ್ರು. ಆ ಕಾರಣಕ್ಕಾಗಿ ಇಬ್ಬರು ದುಷ್ಕರ್ಮಿಗಳು ಆಗಸ್ಟ್ 24ರ ಸಂಜೆ 4 ಗಂಟೆಗೆ ಪರಶುರಾಮ್ ಅವರು ಮನೆಯಲ್ಲಿ ಇಲ್ಲದೇ ವೇಳೆಯಲ್ಲಿ ಅವರ ಮನೆಗೆ ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ಜಾತಿ ನಿಂದನೆ ಮಾಡಿ ಅವರ ಸಹೋದರರ ವಿರುದ್ಧ ಮತ್ತು ಮನೆಯವರ ವಿರುದ್ಧ ಒಂದು ಬೆದರಿಕೆ, ಜೀವ ಬೆದರಿಕೆ ಹಾಕ್ತಾರೆ. ಆ ನಿಟ್ಟಿನಲ್ಲಿ ಪರಶುರಾಮ್ ಅವರ ಸಹೋದರ ಕಲ್ಲಪ್ಪ ಶಿವಶರಣ ಅವರು ಪೊಲೀಸ್ ಠಾಣೆಗೆ ತೆರಳಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಆ ದೂರಿನ ಅನ್ವಯ ಈಗಾಗಲೇ ಇಬ್ಬರ ಬಂಧನವಾಗಿದೆ. ಈ ಬಂಧನ ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆಯಲ್ಲಿ ಅಕ್ಕಿ ಕಳ್ಳ ಸಾಗಣೆ ಸಂಪೂರ್ಣವಾಗಿ ನಿಲ್ಲಬೇಕು. ಈ ಇವರಿಬ್ಬರ ಹಿಂದೆ ಯಾರಿದ್ದಾರೆ ಅವರ ವಿರುದ್ಧ ಕೂಡ ಕಠಿಣ ಕಾನೂನು ರೀತಿಯ ತಾವು ಕ್ರಮಗಳನ್ನು ಕೈಗೊಳ್ಳಬೇಕನ್ನುವ ಭರವಸೆಯೊಂದಿಗೆ ಮತ್ತು ಮನವಿಯೊಂದಿಗೆ ನಿಮಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ನೋಡ್ರಿ
ಎಲ್ಲ ಮಾಧ್ಯಮದ ಬಂಧುಗಳು ಒಂದು ಪ್ರತಿಭಟನೆ ಇಳಿದಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತ ಸರ್ಕಾರಕ್ಕೆ ಮನವಿ ಕೊಡುವ ಸಲುವಾಗಿ ಇವತ್ತ ತಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಪ್ರತಿಭಟನೆ ಉದ್ದೇಶ ಏನಂತಂದ್ರೆ, ಕಳೆದ 3-4 ದಿನಗಳ ಹಿಂದೆ ಒಬ್ಬ ಅಕ್ಕಿ ಕದಿಮ ಅಂತಂದ್ರೆ ಸರ್ಕಾರದಿಂದ ಜನಸಾಮಾನ್ಯರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಅಕ್ಕಿಯನ್ನ ಅವರು ಸಂಗ್ರಹ ಮಾಡಿ ಕಾಳಸಂತೆಯಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ಹಳ್ಳಿಗೆ ತಿರುಗಾಟ ಮಾಡಿ ಅಕ್ಕಿ ಸಂಗ್ರಹ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳ ಒಂದು ಜಾಲವನ್ನ ಹೊರಗೆ ಹಾಕಿರ್ತಕ್ಕಂಥ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ ಪರಶುರಾಮ ಶಿವಶರಣವರು, ಹೊಸ ದಿಗಂತದ ಜಿಲ್ಲಾ ವರದಿಗಾರರು, ಅವರು ತಮ್ಮ ಒಂದು ಕರ್ತವ್ಯವನ್ನು ಮಾಡಿದಾರ. ಎಲ್ಲಿ ಕಾಳಸಂತೆಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಯನ್ನ ಇವತ್ತು ಹಿಡಿದು ಬಯಲಿಗೆ ಇವತ್ತು ಸಮಾಜಕ್ಕೆ ಅವನ ಕಳ್ಳತನವನ್ನ ತೋರಿಸಿಕೊಟ್ಟಿದ್ದಾರೆ. ಅದನ್ನ ಆ ವ್ಯಕ್ತಿ ಆ ಪತ್ರಕರ್ತರ ಮನೆಗೆ ಹೋಗಿ, ನೀನು ಈ ರೀತಿಯಾಗಿ ಪತ್ರಿಕೆ ಒಳಗೆ ಹಾಕಿದಿ, ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಿನ್ನ ಕಲಾಸ ಮಾಡ್ತೀನಿ ತಿಳ್ಕೊಂಡು ಹೇಳಿ ಅವ್ರಿಗೆ ಜೀವದ ಬೆದರಿಕೆಯನ್ನ ಮನೆಗೆ ಹೋಗಿ ಹಾಕಿದಾರ. ಮತ್ತೆ ಇದು ಹಂಗಾದ್ರೆ ಇವನು ಕಾನೂನು ಕೈಗೆ ತಗೊಂಡಂಗ ಆಗ್ತದ. ಒಬ್ಬ ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ತಕ್ಕಂಥ ಒಬ್ಬ ಮಾಧ್ಯಮದವರಿಗೆ ಇವತ್ತು ಜೀವ ಬೆದರಿಕೆ ಆಗ್ತದಂದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು. ಸರ್ಕಾರ ಏನ್ ನಿದ್ರೆ ಮಾಡ್ತಾ ಇದೆಯಾ? ಇವತ್ತು ಪತ್ರಿಕಾ ರಂಗ ಅಂತಂದ್ರೆ ಸಂವಿಧಾನದ 4ನೇ ಅಂಗ, ಪ್ರಮುಖ ಅಂಗ. ಅದು ಇಡೀ ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ತಕ್ಕಂಥದ್ದು. ಸರ್ಕಾರದ ತಪ್ಪು ತಡೆಗಳನ್ನ ಬಯಲಿಗೆ ತಂದು ಅವ್ರನ್ನ ಒಳ್ಳೆ ದಾರಿಗೆ ತರುವಂತ ಕೆಲಸ ಇವತ್ತು ಮಾಧ್ಯಮದ ಮಿತ್ರರು ಮಾಡ್ತಾ ಇದ್ದಾರೆ. ಅಂತವ್ರಿಗೆ ಇವತ್ತು ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಅವರು ತಮ್ಮ ಪ್ರಾಣವನ್ನೇ ಇವತ್ತು ಒತ್ತಿ ಇಟ್ಟು ಇವತ್ತು ಹೋರಾಟ ಮಾಡ್ತಾ ಇದಾರೆ ಅವರು ಕೂಡ. ಯಾಕಂದ್ರೆ ಪತ್ರಿಕಾ ಮಾಧ್ಯಮ ನಡೆಸೋದು ಅಥವಾ ಆ ದೃಶ್ಯ ಮಾಧ್ಯಮ ನಡೆಸೋದಪ್ಪ ಅಂತಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಇವತ್ತು ದುಷ್ಟರು ಮಾಡ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ಪ್ರಚಾರ ಪಡಿಸುವ ಮೂಲಕ ಸಮಾಜದ ಮುಂದೆ ಇಡ್ತಾರಲ್ಲ, ಅದನ್ನ ಅವ್ರಿಗೆ ಸಹಿಸೋಕಾಗಿಲ್ಲ. ಯಾಕ ಮಾಧ್ಯಮದ ಮೇಲೆ ಇವತ್ತ ಅಂಜಿಕೆ ಹಾಕೋದು, ಬಡಿಲಿಕ್ಕೆ ಬರೋದು, ಇವತ್ತು ನಮ್ಮ ಕಳ್ಳತನವನ್ನು ಹೊರಗೆ ಹಾಕಿದ್ರ ತಿಳ್ಕೊಂಡು ಅವರು ಇವತ್ತ ದಬ್ಬಾಳಿಕೆ ಮಾಡುವಂತ ಕೆಲಸ ಇದು ಇವತ್ತ ನಿನ್ನೆದಲ್ಲ, ನಿರಂತರವಾಗಿ ನಡೆದು ಬಂದಂತ ವಿಚಾರ ಇದು. ಆ ಕಾರಣಕ್ಕಾಗಿ ಆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಾಧ್ಯಮದವರು, ಇವತ್ತ ಪತ್ರಿಕಾ ಮಾಧ್ಯಮ ಇರಬಹುದು, ದೃಶ್ಯ ಮಾಧ್ಯಮ ಇರಬಹುದು, ಎಲ್ಲರಿಗೂ ಕೂಡ ಒಂದು ರಕ್ಷಣೆ ಕೊಡಬೇಕು. ಅದಕ್ಕಾಗಿ ಒಂದು ವಿಶೇಷ ಕಾನೂನನ್ನ ರಚಿಸುವಂತ ಕೆಲಸ ಆಗ್ಬೇಕು. ಯಾಕಂದ್ರೆ ತಮ್ಮ ಜೀವನವನ್ನ ಒತ್ತಿ ಇಟ್ಟು ಜೀವನ ಹಂಗನ್ನು ತೋರದು ಇವತ್ತ ಸಮಾಜದ ಇರ್ತಕ್ಕಂಥ ಏರುಪೇರು ಅಂಕು ಡೊಕ್ಕಗಳನ್ನು ಇವತ್ತ ತಿದ್ದುವಂತ ಕೆಲಸ ಮಾಧ್ಯಮದ ಮಿತ್ರರು ಮಾಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಅವರಿಗೆ ಜೀವ ಬೆದರಿಕೆ ಹಾಕೋದು, ಇವತ್ತು ನೀವು ಬರಿತೀರಿ, ಬರೀರಿ, ಬಂದರೆ ನೋಡ್ರಿ, ನಿಮ್ಮನ್ನ ಕಲಾಸ ಮಾಡ್ತೇವೆ ತಿಳ್ಕೊಂಡು ಈ ರೀತಿ ಹೆದರಿಕೆ ಹಾಕೋದ್ರಿಂದ ಅವ್ರು ಯಾವ ರೀತಿ ಕೆಲಸ ಮಾಡೋಕೆ ಮಾಧ್ಯಮದ ಮಿತ್ರರು, ಹೀಗಾಗಿ ತೊಂದರೆ ಆಗ್ತದೆ ಮಾಧ್ಯಮ ಮಿತ್ರರಿಗೆ. ಆದ್ರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು, ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಯಾವ ಅಕ್ಕಿ ಕಳ್ಳತನ ಮಾಡಿದಾರಲ್ಲ ಅಂತವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವನು ಒದ್ದು ಒಳಗಡೆ ಹಾಕುವಂತ ಕೆಲಸ ಮಾಡಿದಾಗ ಮಾತ್ರ ನಾವು ಸುಮ್ಮನೆ ಇರಬೇಕಾಗ್ತದೆ. ಇಲ್ಲದೆ ಇದ್ರ ಇಡೀ ಎಲ್ಲ ರೈತ ಪರ ಸಂಘಟನೆಗಳು, ಕನ್ನಡ ಪರ, ದಲಿತ ಪರ ಸಂಘಟನೆಗಳು ಒಗ್ಗೂಡಿ ಇಡೀ ರಾಜ್ಯಾದ್ಯಂತ ಉಗ್ರವಾದಂತ ಹೋರಾಟವನ್ನ ಮಾಡಬೇಕಾಗ್ತದೆ ತಿಳ್ಕೊಂಡು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಈಗ ಇವತ್ತು ನಾವೆಲ್ಲ ಸೇರಿದ್ದು ನಮ್ಮ ಸ್ನೇಹಿತ ಹಿರಿಯ ಪತ್ರಕರ್ತ ಪರಶುರಾಮ್ ಶಿವಶರಣ ಅವರಿಗೆ ಜೀವ ಬೆದರಿಕೆ ಹಾಕಿರುವ ದುಷ್ಕರ್ಮಿಗಳ ನಡೆಯನ್ನ ಖಂಡಿಸಲು ಹಾಗೂ ಅವರ ಮೇಲೆ ಒಂದು ಬಿಗಿ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಲು. ಯಾಕಂದ್ರೆ ನಾವೆಲ್ಲ ಪತ್ರಕರ್ತರು ಸಮಾಜದ ಧ್ವನಿಯಾಗಿ ಸಮಾಜದಲ್ಲಿ ನಡೀತಿರುವಂತ ಅಕ್ರಮ ಅನ್ಯಾಯಗಳನ್ನ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾವೆಲ್ಲ ಜೀವದ ಹಂಗು ತೋರಿದು ಕೆಲಸ ಮಾಡ್ತಿರ್ತೀವಿ. ಜನರ ಧ್ವನಿಯಾಗಿ ಕೆಲಸ ಮಾಡ್ತಿರುವಂತ ನಮ್ಮ ಧ್ವನಿಯನ್ನ ಹತ್ತಿಕ್ಕಲಿಕ್ಕೆ ಕೆಲವು ದುಷ್ಟ ಶಕ್ತಿಗಳು ನಿರಂತರವಾಗಿ ಇದು ಅವಾಗವಾಗ ಇವು ನಡೀತಾನೆ ಇದಾವೆ. ಪತ್ರಕರ್ತರ ಮೇಲೆ ಹಲ್ಲೆ, ದಬ್ಬಾಳಿಕೆ, ಜೀವ ಬೆದರಿಕೆ ಇಂತಹ ಘಟನೆಗಳು ಅದರೊಳಗೆ ಇತ್ತಿತ್ತಲಾಗಿ ಹೆಚ್ಚುತ್ತಾ ಇರೋದು ನಿಜಕ್ಕೂ ತುಂಬಾ ಕಳವಳಕಾರಿ. ನಮ್ಮೆಲ್ಲರಿಗೆ ಒಂದು ಸೂಕ್ತ ರಕ್ಷಣೆ ಒದಗಿಸುವುದು ಸರ್ಕಾರದ ಜವಾಬ್ದಾರಿ. ನಾವೆಲ್ಲ ನಿರಾತಂಕವಾಗಿ ಕೆಲಸ ಮಾಡ್ಲಿಕ್ಕೆ ಒಂದು ವಾತಾವರಣ ಕಲ್ಪಿಸುವುದು ಅದು ಸರ್ಕಾರದ ಜವಾಬ್ದಾರಿ. ಹೀಗಾಗಿ ಪತ್ರಕರ್ತರ ರಕ್ಷಣೆಗಾಗಿ ವಿಶೇಷ ಕಾನೂನನ್ನು ತರಬೇಕು. ಜೊತೆಗೆ ಈಗ ನಮ್ಮ ಹಿರಿಯ ಪತ್ರಕರ್ತರ ಮೇಲೆ ಆಗಿರುವ ಅನ್ಯಾಯವನ್ನ, ಯಾಕಂದ್ರೆ ಜೀವ ಬೆದರಿಕೆ ಹಾಕಿ ಅವರ ಮನೆಗೆ ಹೋಗಿ ಗುಂಡಾಗಿರಿ ಮಾಡೋದು, ಈಗ ಅವರ ಕುಟುಂಬಸ್ಥರೆಲ್ಲ ಭಯಭೀತರಾಗಿದ್ದಾರೆ. ಈ ವಾತಾವರಣದೊಳಗೆ ನಾವೆಲ್ಲ ಕೆಲಸ ಮಾಡುವುದಾದ್ರೂ ಹೇಗೆ? ಹೀಗಾಗಿ ಜಿಲ್ಲಾಡಳಿತ ಕೂಡಲೇ ತಕ್ಷಣ ಕ್ರಮ ಕೈಗೊಂಡು ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು. ಅವರ ಮೇಲೆ ಒಂದು ಕಠಿಣ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ.
ಇವತ್ತು ನಾವು ಎಲ್ಲ ನಮ್ಮ ಸ್ನೇಹಿತರಾದ ಪತ್ರಕರ್ತ ಶಿವಶರಣ ಅವರಿಗೆ ಈ ಅಕ್ಕಿ ಮಾಫಿಯಾದವರು ಬೆದರಿಕೆ ಹಾಕಿ, ಜೀವ ಬೆದರಿಕೆ ಹಾಕಿ ಮತ್ತೆ ಅವರಿಗೆ ಹಲ್ಲೆ ಮಾಡಲು ಯತ್ನ ಮಾಡಿದ್ದಾರೆ. ಮತ್ತೆ ಅದಲ್ಲದೆ ಜಾತಿ ನಿಂದನೆಯನ್ನು ಮಾಡಿದ್ದಾರೆ. ಇದಂತ ಅತ್ಯಂತ ಖಂಡನೀಯವಾದ ಹೇಯ ಕೃತ್ಯ ಅಂತ ಹೇಳ್ಬೋದು. ಇಲ್ಲಿ ಪತ್ರಕರ್ತರಿಗೆ ಒಂದು ಈ ರೀತಿ ಅಭದ್ರತೆ ಇದೆ ಅಂದ್ರೆ ಇನ್ನು ಸಮಾಜದ ಉಳಿದ ಜನ ಸಾಮಾನ್ಯರ ಪರಿಸ್ಥಿತಿಯನ್ನ ಇನ್ನೂ ಶೋಚನೀಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಇಲ್ಲಿ ಜಿಲ್ಲಾಡಳಿತ ತಕ್ಷಣ ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಆರೋಪಿಯನ್ನ ಬಂಧಿಸಿ ಆಗಿದೆ. ಅವ್ರ ವಿರುದ್ಧ ಕಠಿಣ ಕಾನೂನು ತಗೊಂಡು ಈ ಮೂಲಕ ಎಲ್ಲ ಈ ಭ್ರಷ್ಟರಿಗೆ, ಕಳ್ಳರಿಗೆ ಒಂದು ಒಳ್ಳೆ ಸಂದೇಶವನ್ನ ಕಳಿಸ್ಬೇಕು. ಮುಂದೆ ಪತ್ರಕರ್ತರು ಸುದ್ದಿ ಬರ್ಬೇಕು ಅಂದ್ರೆ ಅವ್ರನ್ನ ಯೋಚನೆ ಮಾಡ್ಬೇಕು. ಅದೇ ರೀತಿ ನಮ್ಮ ಈ ಅಕ್ಕಿ ಕಳ್ಳ ಸಾಗಣೆ ಮಾಫಿಯಾದ ಇಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಕೈವಾಡ ಇದೆ ಅಂತಾನೆ ನಾವು ಹೇಳ್ಬೇಕಾಗುತ್ತೆ. ಇದಕ್ಕೆ ಜಿಲ್ಲಾಡಳಿತ ಸ್ಪಷ್ಟನೆ ಕೊಡಬೇಕು. ಸಂಬಂಧಪಟ್ಟ ಇಲಾಖೆಯನ್ನು ತನಿಖೆಗೆ ಒಳಪಡಿಸ್ಬೇಕು. ಈ ಮಾಫಿಯಾದಿಂದ ಏನ್ ಬಡವರಿಗೆ ಆಗ್ತಿದೆ ಅನ್ಯಾಯ ಅದನ್ನ ತಡಿಬೇಕು. ಈಗ ಇವ್ರ ಪತ್ರಕರ್ತರ ಉದ್ದೇಶ ಏನು? ಯಾವ ಅಕ್ಕಿ ಇದೆ ಅದು ಅರ್ಹರಿಗೆ ತಲುಪಬೇಕು ಅನ್ನೋದು ಉದ್ದೇಶ, ಸರ್ಕಾರದ ಯೋಜನೆ. ಈಗ ಸರ್ಕಾರದ ಯೋಜನೆಯನ್ನ ಹಿಂಗೆ ಸರ್ಕಾರಿ ಅಧಿಕಾರಿಗಳು ಮತ್ತೆ ಈ ಮಾಫಿಯಾಗಳು ಕೈವಾಡದಿಂದ ಈ ತರ ಬೇರೆಯವ್ರ ಪಾಲ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಠಿಣವಾದ ಕ್ರಮ ತಗೊಳ್ಬೇಕು ಅನ್ನೋದ ನಮ್ಮೆಲ್ಲರ ಆಗ್ರಹ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಎಲ್ಲರ ಆಗ್ರಹವನ್ನ ಜಿಲ್ಲಾಡಳಿತ ತಕ್ಷಣ ಪರಿಶೀಲನೆ ಮಾಡಬೇಕು, ಕಠಿಣವಾದ ಕ್ರಮ ತಗೊಳ್ಬೇಕು, ಪತ್ರಕರ್ತರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹ ಮಾಡ್ತೇನೆ. ಧನ್ಯವಾದ ಎಲ್ಲರೂ. ನಮ್ಮ ಪತ್ರಕರ್ತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ರಾಜ್ಯಾದ್ಯಂತ ನಡೀತಾನೆ ಇದ್ದಾವೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಏನು ಅಕ್ಕಿ ಕಳ್ಳರು ಇದ್ದಾರೆ, ಅಕ್ಕಿ ಕಳ್ಳರು ಒಂದು ನೈಜ ವರದಿ ಮಾಡಿದಂಥ ಹಿರಿಯ ಪತ್ರಕರ್ತ ಶಿವಶರಣ ಅವ್ರ ಮೇಲೆ ಮನೆಗೆ ಬಂದು ಒಂದು ಅವ್ಯಾಚ್ಯ ಶಬ್ದವನ್ನು ನಿಂದನೆ ಮಾಡಿದ್ದು ನಾವೆಲ್ಲರೂ ಇವತ್ತು ಉಗ್ರವಾಗಿ ಖಂಡಿಸಬೇಕಾಗಿದೆ. ಯಾಕಂದ್ರೆ ಪತ್ರಕರ್ತರಿಗೆ ಎಲ್ಲರೂ 4ನೇ ಅಂಗ ಅಂತ ಹೇಳ್ತಾರೆ, ಆದ್ರೆ ನಮ್ಮ ರಕ್ಷಣೆಗೆ ಯಾರೂ ಬರಲ್ಲ. ಹೀಗಾಗಿ ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಳೋ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಬಂದಿದೆ. ಹೀಗಾಗಿ ಸರ್ಕಾರ ಪತ್ರಕರ್ತರ ನೆರವಿಗೆ ಬರಬೇಕು. ಮತ್ತೇನು ಇಂಥ ಅಕ್ಕಿ ಕಳ್ಳರನ್ನ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಪತ್ರಕರ್ತರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಯಾವುದೇ ಪತ್ರಕರ್ತ ಒಂದು ಸುದ್ದಿ ಮಾಡ್ದಾಕರ ಅವ ತನ್ನ ಜೀವವನ್ನು ಪಣಕ್ಕಿಟ್ಟು ಸುದ್ದಿ ಮಾಡಿರ್ತಾರೆ. ಈ ರೀತಿ ಮನೆಗೆ ಬಂದು ಕುಟುಂಬದವ್ರು ಇದ್ದಾಕಾರ ಮನೆಗೆ ಬಂದು ಧಮಕಿ ಹಾಕೋದು ಇದು ಬಹಳ ಖಂಡನಾರ್ಹ ವಿಷಯ. ಈ ಕೂಡಲೇ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮತ್ತೆ ಮುಂದೆ ಇಂಥ ಅನಾಹುತಗಳು ಆಗದಂತೆ ನಮಗೆ ಎಲ್ಲ ಒಂದು ಪೊಲೀಸ್ ಇಲಾಖೆಯಿಂದ ಅಲ್ಲಿ ಜಿಲ್ಲಾಡಳಿತದಿಂದ ರಕ್ಷಣೆ ಬೇಕಂತೇಳಿ ನಾ ಈ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತೇನೆ. ಈ ಘಟನೆಯನ್ನು ನಾವು ಈ ರೀತಿ ಮುಂದೆ ಬರೆದ್ರೆ ನಾವು ರಾಜ್ಯಾದ್ಯಂತ ಎಲ್ಲ ನಮ್ಮ ಪತ್ರಕರ್ತರ ಸಂಘಟನೆಗಳು ಮತ್ತು ಇನ್ನಿತರ ಸಂಘಟನೆಗಳ ಜೊತೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಸಹ ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ. ನಾನು ಪೊಲೀಸ್ ಇಲಾಖೆಗೆ ಕೇಳ್ಕೊಳ್ಳೋದಂದ್ರೆ ಇವರಷ್ಟೇ ಇಲ್ಲ, ಇವರಿಂದ ಸುಮಾರು ಜನ ಇದ್ದಾರೆ. ಸುಮಾರು ಜನ ಅಕ್ಕಿ ಅಕ್ರಮ ಸಾಗಣೆ ಮಾಡ್ತಾರೆ ಜಿಲ್ಲೆಯಲ್ಲಿ. ಅವ್ರನ್ನೆಲ್ಲರೂ ಕೂಡ ಬಂಧನ ಮಾಡಬೇಕು. ಈ ಅಕ್ಕಿ ಅಕ್ರಮ ಸಾಗಣೆಯಲ್ಲಿ ಯಾರೆಲ್ಲ ಅಧಿಕಾರಿಗಳು ಶಾಮೀಲಾದ ಅವ್ರನ್ನೂ ಕೂಡ ಬಂಧನ ಮಾಡಬೇಕು. ಮತ್ತೆ ಪತ್ರಕರ್ತರ ಒಂದು ಹಿತಾಸಕ್ತಿಯಾಗಿ ಒಂದು ಕಠಿಣವಾಗಿ ಕಾನೂನು ಬರಬೇಕಂತೇಳಿ ನಾನು ಈ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಈಗ ಸ್ವತಃ ಏನು ಆರ್ಟಿಕಲ್ ಬರೆದು ಅವರ ಆರ್ಟಿಕಲ್ ಯಾರು ಹೆಸರು ಉಲ್ಲೇಖ ಮಾಡಿಲ್ಲ, ವ್ಯವಸ್ಥೆಯ ವಿಚಾರವಾಗಿ ಬರೆದಿದ್ದನ್ನು ಇಟ್ಕೊಂಡು ಏನು ಅವ್ರ ಮೇಲೆ ಈ ರೀತಿ ಒತ್ತಡ ತರೋದು, ಬೆದರಿಕೆ ಕುಟುಂಬಕ್ಕೆ ಬೆದರಿಕೆ ಹಾಕೋದು ಮಾಡಿದ್ದು ಅಕ್ಷಮ್ಯ ಅಪರಾಧ ಅಂತ ಹೇಳಿದ ಪೊಲೀಸರಿಗೆ ಧನ್ಯವಾದ. ಈಗ ಸ್ವತಃ ಏನು ಅದು ನಮ್ಮ ಪತ್ರಿಕೆಯಲ್ಲಿ ಏನು ಕಳ್ಳ ಅಕ್ಕಿ ದಂಧೆ ಕುರಿತು ಲೇಖನ ಬರೆದಂತ ವರ್ಷವರು ಈ ಒಂದು ಪ್ರತಿಭಟನಾತ್ಮಕವಾಗಿ ಮಾತಾಡಬೇಕು. ಅಕ್ರಮ ಅಕ್ಕಿ ದಂಧೆಕೋರರ ಬಗ್ಗೆ ವಿಶೇಷ ವರದಿ ಮಾಡಿದ್ದಕ್ಕೆ ಕೆಲವು ಗೂಂಡಾಗಳು ನಾನಿಲ್ಲದ ಸಮಯಕ್ಕೆ ನಮ್ಮ ಮನೆಗೆ ಬಂದು ನಮ್ಮ ಬ್ರದರ್ಗೆ, ನಮ್ಮ ತಮ್ಮನಿಗೆ ಜೀವ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿದರು. ಅಕ್ಕಿ ಮಾಫಿಯಾದ್ದು ಬಿಜಾಪುರದಲ್ಲಿ ಬೇರು ಬಿಟ್ಟಿದೆ. ಈ ಅಕ್ಕಿ ಮಾಫಿಯಾ ಬಗ್ಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಕಠಿಣ ಕ್ರಮ ಕೈಗೊಳ್ಳಬೇಕು. ಬಡವರಿಗೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಹಸಿವಿನಿಂದ ಬಳಲಬೇಡದಂತ ಸರ್ಕಾರ ಅನ್ನಭಾಗ್ಯ ಯೋಜನೆ ಜಾರಿ ಮಾಡಿದೆ. ಇದನ್ನ ಸರ್ಕಾರದ ಯೋಜನೆ ಇಲ್ಲಿ ದುರುಪಯೋಗ ಆಗ್ತಾ ಇದೆ. ಇದು ದಶಕದಿಂದ ಆಗಿದೆ, ಇವತ್ತಿನ ನಿನ್ನೆದ ಮಾತಲ್ಲ. ದಶಕದಿಂದ ಆದಾಗ ಚರಣ್ ರೆಡ್ಡಿ ಅಂತ SP ಅವರಿದ್ದರು. ಆ ಟೈಮ್ದಾಗ ಕೆಲವು ಗಡೀಪಾರು ಮಾಡಿದ್ರು ಅಕ್ಕಿ ಖದೀಮರನ್ನು. ಆ ನಿಟ್ಟೊಳಗೆ ಈ ಘಟನೆಗೆ ಸಂಬಂಧಿಸಿಪಟ್ಟಂಗೆ ನನಗೆ ಬಂದು ನಮ್ಮ ಮನೆಗೆ ನಮಗೆ ಬಂದು ಜೀವ ಬೆದರಿಕೆ ಹಾಕಿದ ಆರೋಪಿಗಳಿಗೆ ಗಡೀಪಾರು ಮಾಡಬೇಕು.
ಸರ್ಕಾರ ಪತ್ರಕರ್ತರಿಗೆ ರಕ್ಷಣೆಗೆ ವಿಶೇಷ ಕಾನೂನು ರಚನೆ ಮಾಡಬೇಕು. ಇವತ್ತು ನನ್ನ ಮನೆ, ನಾಳೆ ನಿಮ್ಮ ಮನೆ, ಮತ್ತೊಬ್ಬರ ಮನೆಗೆ ಈ ಬಂದು ದಾದಾಗಿರಿ ಗುಂಡಾಗಿರಿ ಮಾಡ್ತಾರೆ. ಇದಕ್ಕೆ ಸರ್ಕಾರ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು. ಈ ಬಗ್ಗೆ ಸರ್ಕಾರ ಒಂದು ಹೊಸ ಕಾನೂನು ರಚನೆ ಮಾಡಬೇಕು. ಭಾಳ ಅತಿ ಜೀವ ಬೆದರಿಕೆ ಹಲ್ಲೆ ಅಂತ ಘಟನೆ ನಡೆದಲ್ಲಿ ಅವರು ಇನ್ನೊಮ್ಮೆ ಈ ರೀತಿ ಈ ಘಟನೆ ಮರುಕಳಿಸದಂತ ಎಚ್ಚರ ವಹಿಸಬೇಕು. ಸಂವಿಧಾನದ 4ನೇ ಅಂಗ ಆದಂತ ನಿಮಗೆ ಒಂದು ಪ್ರೊಟೆಕ್ಷನ್ ಇಲ್ಲ ಅಂತ ಸಾಮಾನ್ಯ ಜನತೆಗೆ ಏನ್ ಪ್ರೊಟೆಕ್ಷನ್ ಇದೆ ಈ ರಾಜ್ಯದಲ್ಲಿ? ಇದು ದುರ್ದೈವ ಅಂತೀನಿ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಅನ್ಯಾಯಕ್ಕೊಳಗಾದ, ದೌರ್ಜನ್ಯಕ್ಕೊಳಗಾದವರಿಗೆ ನಾವು ಅವರಿಗೆ ನ್ಯಾಯ ಕೊಡ್ತೀವಿ, ಅವ್ರ ಸಂಬಂಧ ಹೋರಾಡ್ತೀವಿ. ಈಗ ನಮಗೆ ಈ ಸ್ಥಿತಿ ಆದಾಗ ಪತ್ರಕರ್ತರ ಕುಟುಂಬ ಅಂತೀನಿ. ಪತ್ರಕರ್ತರಿಗೆ ಇದೇ ಕೆಲವು ಹಿಂದೆ ಸಾಕಷ್ಟು ಬೇರೆ ನಮ್ಮ ಜಿಲ್ಲೆ ಸೇರಿದಂತೆ ಇತರೆ ಜಿಲ್ಲೆ ಒಳಗೂ ಪತ್ರಕರ್ತರ ಮೇಲೆ ಹಲ್ಲೆ ಬೆದರಿಕೆ ಆಗ್ತಾನೇ ಇದೆ. ಈ ನಿಟ್ಟೊಳಗೆ ಪ್ರಜಾಪ್ರಭುತ್ವದ 4ನೇ ಅಂಗ ಬಲಿಷ್ಠ ಆಗುವ ನಿಟ್ಟಿನೊಳಗೆ ಸರ್ಕಾರ ಪತ್ರಕರ್ತರ ತಂಟೆಗೆ ಯಾರೂ ಬರಲಾರ್ದಂತೆ ಒಂದು ಹೊಸ ಕಾನೂನು ಜಾರಿ ಮಾಡಬೇಕು. ಅಂದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಸ್ವಚ್ಛವಾಗಿರ್ಲಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಪತ್ರಕರ್ತ ಮುಕ್ತವಾಗಿ ಏನು ಬರೀಲಾರ್ದಂಗ ಆಗ್ಬಿಡ್ತಾ ಇದು. ಪ್ರಜಾಪ್ರಭುತ್ವ ವ್ಯವಸ್ಥೆ, ಕೆಲವು ಅಧಿಕಾರ ವ್ಯವಸ್ಥೆ, ಸರ್ಕಾರದ ವ್ಯವಸ್ಥೆ, ಈ ಮನಸ್ಥಿತಿ, ಆಮೇಲೆ ಜನಸಾಮಾನ್ಯರ ಮನಸ್ಥಿತಿ, ಕಮ್ಜೋರಿ ಮನಸ್ಥಿತಿ ಸಣ್ಣ ಮಟ್ಟಕ್ಕೆ ಬಂದಾಗ ಈ ರೀತಿ ಆಗ್ತಾ ಇದೆ. ಇದನ್ನು ನಾವು ಪ್ರತಿಯೊಬ್ಬರನ್ನು ಪ್ರತಿಭಟಿಸಬೇಕು. ಪ್ರಜ್ಞಾವಂತರು ಎಚ್ಚರ ಆಗಬೇಕು. ಸರ್ಕಾರ ಈ ನಿಟ್ಟೊಳಗೆ ಕ್ರಮ ಕೈಗೊಳ್ಳಬೇಕು. ಸರ್, ತಾವೊಬ್ಬ ಹಿರಿಯ ಪತ್ರಕರ್ತ, ಈಗೀಗ ಹೆಚ್ಚಾನ ಪತ್ರಿಕಾ ರಂಗಕ್ಕೆ ಬರಬೇಕು ಏನೋ ಒಂದು ಆಶೆ ಹೊಂದಿರ್ತಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಪತ್ರಿಕಾ ರಂಗ ಒಂದು ವೃತ್ತಿ ಪಾವಿತ್ರ್ಯತೆ ಇರುವಂಥ ರಂಗ. ಪತ್ರಿಕಾ ರಂಗಕ್ಕೆ ಅದಕ್ಕೆ ಆದಂಥ ಒಂದು ಜವಾಬ್ದಾರಿ ಇದೆ. ನೀವು ಜವಾಬ್ದಾರಿ ಇದ್ದಾಗ ನಿಮ್ಗೆ ಪತ್ರಿಕಾ ರಂಗದ್ದು ಆ ಮಹತ್ವ ಅರ್ಥ ಆಕೈತೆ. ಇದು ಏನೋ ಬೇಕಾಬಿಟ್ಟಿ ಅಂತ ಇದು ಅಲ್ಲ. 3 ರಂಗ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಮಾಡಿದಂಥ ಕೆಲಸನ ಪತ್ರಿಕಾ ರಂಗ ಆ ಎಲ್ಲ ಲೋಪದೋಷಗಳನ್ನು ಎತ್ತಿ ತೋರಿಸುತ್ತೆ. ಪತ್ರಿಕಾ ರಂಗ ಇದ್ದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ, ಪತ್ರಿಕಾ ರಂಗ ಇಲ್ಲಾಂದ್ರೆ ಇಲ್ಲಿ ಸರ್ವಾಧಿಕಾರಿ ಒಂಥರ ಹಿಟ್ಲರ್ ವ್ಯವಸ್ಥೆ ಜಾರಿ ಆಗ್ತೈತೆ. ಇಲ್ಲಿ ಯಾರೂ ಉಳಿಯಂಗಿಲ್ಲ. ಸರ್, ಇನ್ನೊಂದೇನಪ್ಪ ಅಂತಂದ್ರೆ ಇವತ್ತು ನೀವೊಂದು ಸುದ್ದಿ ಮಾಡಿದ್ರಿ, ಅದು ಅವ್ರ ಹೆಸರಂತ ಪ್ರಸ್ತಾವನೆ ಆಗಿಲ್ಲ. ನಿಮ್ಮ ಮನೆಗೆ ಬಂದು ಒಂದು ಜಾತಿ ನಿಂದನೆ ಮಾಡ್ತಾರೆ, ಒಂದು ನಿಮಗೆ ಹೆದರಿಸಿ ಹೋಗ್ತಾರೆ ಅಂತಂದ್ರೆ ಇದರಲ್ಲಿ ರಾಜಕಾರಣಿಗಳ ಕೈವಾಡ ಇರಬಹುದಾ? ಜಿಲ್ಲೆಯ ರಾಜಕಾರಣಿಗಳು? ನನಗೂ ಕೆಲವು ಅನುಮಾನಗಳಿವೆ. ನಾನು ಇದು ಒಂದು ಸುದ್ದಿ ಮಾಡಿಲ್ಲ, ನಾನು ಸಾಕಷ್ಟು ಸುದ್ದಿ ಮಾಡೀನಿ. ನಾನು 25 ವರ್ಷದ ಪತ್ರಕರ್ತ, ನಿನ್ನೆ ಮೊನ್ನೆ ಬಂದಂಥವಲ್ಲ. 1995ನೇ ಇಷ್ಟು ಹುಡ್ಕೊಂಡು ನನ್ನ ಪತ್ರಿಕಾ ರಂಗದ ನನಗೆ ಮಜಲುಗಳು ಆಗಲ್ಲ ಗೊತ್ತದವು ನನಗೆ. ಇವತ್ತು ನಿನ್ನೆ ಬಂದ ಏನು ಪತ್ರಕರ್ತ ಅಲ್ಲ. ಆಮೇಲೆ ಇಲ್ಲಿ ವ್ಯವಸ್ಥೆ ಕೆಲವು ಏನು ಇದಕ್ಕಿಂತ ಜಾಸ್ತಿಯಾಗಿ ಬರ್ದಿದ್ದದ. ಆಮೇಲೆ ಯಾವುದು ನಾವು ಬರ್ದಿದ್ದು ನಿಸ್ವಾರ್ಥವಾಗಿ ಬರ್ದಿದ್ದದ. ಯಾವುದೋ ಆಶೆ ಆಮಿಷೆ ಇಟ್ಟುಕೊಂಡು ಎಲ್ಲೋ ಒಂದು ಯಾವುದೋ ನಿರೀಕ್ಷೆ ಇಟ್ಟುಕೊಂಡು ಪತ್ರಿಕಾ ಉದ್ಯಮ ಮಾಡ್ದವಲ್ಲ ನಾನು ಪತ್ರಿಕಾ ರಂಗದ್ದು ಪಾವಿತ್ರ್ಯತೆ ಇಟ್ಟುಕೊಂಡು ವೃತ್ತಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡೋನು. ನಾ ಅದಕ್ಕೂ ಯಾವ ಆಶೆ ಆಮಿಷಕ್ಕೂ ಒಳಗಾಂತ ಮನುಷ್ಯ ಅಲ್ಲ. ಇನ್ನಿಗೂ ಮುಂದೂ ಆಯಿತು. ನಾನು ಏನೇ ಇದ್ರೂ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ವ್ಯಕ್ತಿ. ಇಂಥ ಸ್ಥಿತಿ ಒಳಗೆ ಕೆಲ ಕಳ್ಳರ ಕದಿಮರು ಜೀವ ಬೆದರಿಕೆ ಹಾಕೋದು, ದಾದಾಗಿರಿ ಮಾಡೋದು, ಗುಂಡಾಗಿರಿ ಮಾಡೋದು, ಇದು ಯಾವುದು ಇದು ಶಾಶ್ವತವಾಗಿಲ್ಲ. ಎಂತೆಂಥ ರೌಡಿಗಳನ್ನು ಎನ್ಕೌಂಟರ್ ಮಾಡಿ ಹೋಗಿದ್ದಾರೆ, ಎಂತೆಂಥವ್ರನ್ನ ಎನ್ಕೌಂಟರ್ ಮಾಡಿ ಹೋಗಿದ್ದಾರೆ. ಎಂತೆಂಥ ರೌಡಿಗಳು 4 ದಿನದೊಳಗೆ ಮರಣ ಹೊಂದ್ಯಾರ, ಸತ್ತು ಹೋಗ್ಯಾರ. ಅದು ಯಾವುದೂ ಶಾಶ್ವತ ಅಲ್ಲ. ಇಲ್ಲಿರೋದು ಕಾನೂನು ಸುವ್ಯವಸ್ಥೆ. ನಾವು ಏನೇ ಇದ್ರೂ ಕಾನೂನು, ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಮೇಲೆ ಅಭಿಮಾನಿ. ಆ ವೃತ್ತಿ ಒಳಗೆ ನಾವು ಆ ಬದ್ಧತೆ ಒಳಗೆ ಕೆಲಸ ಮಾಡ್ತೀವಿ. ಸರ್, ಇದಕ್ಕಾಗಿ ಒಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಏನು ಮನವಿ ಮಾಡಬೇಕು? ಇಂಥ ಘಟನೆಗಳು ಮತ್ತೆ ಮರುಕಳಿಸ ಆಗದಂತೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚರ ವಹಿಸಬೇಕು. ಇದು ನನ್ನದಲ್ಲ, ಇದು ಸಮಾಜದ್ದು. ನಾನೊಬ್ಬ ನೆಪ. ಇದು ಇವತ್ತಾಗಿದೆ ನಂದು, ನಾಳೆ ಮತ್ತೊಬ್ಬರ ಮನೆ. ಇದು ಯಾರಿಗೂ ಬಿಡುವಂಥದ್ದಲ್ಲ. ನಾವು ಎಚ್ಚರ ಆದ್ರೆ ಸಮಾಜನ ಸುಧಾರಣೆ ಮಾಡೋಕ್ಕೆ ಸಾಧ್ಯ. ಕೆಲವು ವರ್ಷ ಒಳಗೆ ಇದು ರಾಷನ್ ಮಾಫಿಯಾ ಭಾಳ ಬೆಳೆದೈತಿ. ಇದು ಏನು ಕಾರಣ ಐತಿ? ಇಷ್ಟು ಓಪನ್ ಆಗಿ ಇವ್ರು ಅಕ್ಕಿ ತಗೋತಾರ, ಮಾರ್ತಾರ, ಡಿಪಾರ್ಟ್ಮೆಂಟ್ ಏನು ಆಕ್ಷನ್ ತಗೊಳಕತ್ತಿಲ್ಲ. ಏನು ಇದರದ್ದು ವಿಷಯ ಏನೈತಿ ಸರ್? ಇದು ಸರ್ಕಾರದ ಅಧಿಕಾರಿಗಳದ್ದು ಲೋಪದೋಷ, ಜಿಲ್ಲಾಡಳಿತದ ಲೋಪದೋಷ. ಇದಕ್ಕೆ ಜನರು ಆಮ್ಯಾಗ ಇನ್ನೊಂದು ಜನರು ಬಡ ಜನರು ಏನದಾರಲ್ಲ, ಸರ್ಕಾರ ಉಚಿತ ಅನ್ನ ಕೊಡ್ತೈತಿ, ಅಕ್ಕಿ ಕೊಡ್ತೈತಿ.
ಅದನ್ನು ನೀವು ಪ್ರಾಮಾಣಿಕವಾಗಿ ಅದನ್ನು ತಿನ್ನಿರಿ. ಜನರು ಅದನ್ನು ಮಾರಾಟ ಮಾಡುವಂಥದ್ದಲ್ಲ. ನೀವು ಏನು ಮಾರಾಟ ಮಾಡ್ಕೋತಿರಲ್ಲ, ನೀವೇ ನಿಮ್ಮ ಬದುಕನ್ನು ಮಾರಾಟ ಮಾಡ್ಕೊಳತ್ತೀರಿ, ಆಮೇಲೆ ನಿಮ್ಮ ಆತ್ಮನ ಮಾರಾಟ ಮಾಡ್ಕೊಳತ್ತೀರಿ, ಆಮೇಲೆ ನೀವೇ ಮಾರಾಟ ಮಾಡ್ಕೊಳತ್ತೀರಿ. ನಿಮಗೆ ತಿನ್ನಕ್ಕಾಗಲಿಲ್ಲ ಅಂದ್ರೆ ಮತ್ತೊಬ್ಬರಿಗೆ ಬಡವರಿಗೆ, ನಿಮ್ಗಿಂತ ಬಡವ್ರು ಇದ್ದವ್ರಿಗೆ ದಾನ ಮಾಡಿರಿ. ಈ ಬಡವರು ಏನು ಈ ಅಕ್ಕಿ ಎರಡು ಕಡೆ ಕಳ್ಳರು ಬಡವರನ್ನ ಯಾಮಾರಿಸಿ ಹಣದ ಆಸೆ ಕೊಟ್ಟು ಖರೀದಿ ಮಾಡಾಕ್ತಾರ. ಅದನ್ನ ಸರ್ಕಾರ ಏನು ನಿರ್ಬಂಧಿಸಿ ಅದನ್ನು ಕಠಿಣ ಕ್ರಮ ಕೈಗೊಳ್ಳಬೇಕು, ಅದರೊಳಗೆ ವಿಫಲ ಆಯ್ತು. ಆಹಾರ ಇಲಾಖೆ ಇದರೊಳಗೆ ಶಾಮೀಲ್ ಅದ ಅಂತ ಹೇಳಿ ಕೆಸಿಂದ ಅನುಮಾನ ಅದ. ರಾಷನ್ ಅಂಗಡಿ ಮುಂದೆ ನಿಂತು ಪ್ಯಾಜೋಗಳ ಗೂಡ್ಸ್ ಗಾಡಿಗಳ ಅಕ್ಕಿಗಳು ರಾಷನ್ ಅಂಗಡಿ ಅಕ್ಕಿಗಳು ತಗೊಳಕತ್ತಾರ, ಅಲ್ಲಿಂದ ಮಾರ್ಲಾಕತ್ತಾರ. ಇಷ್ಟು ಓಪನ್ವಾಗಿ ಇದು ಮಾಫಿಯಾ ಬಹಳ ದೊಡ್ಡ ಪ್ರಮಾಣದಾಗ ಬೆಳ್ಳಾಕತ್ತೈತಿ. ಮೇಲೆ ನೋಡಕ್ ಬರತೈತಿ ರಾಷನ್ ಮಾಫಿಯಾ. ಬಿಜಾಪುರದಾಗ ಯಾರು ಇದು ಗಮನಕ್ಕಿಲ್ಲ, ಡಿಪಾರ್ಟ್ಮೆಂಟ್ ಗಮನಕ್ಕಿಲ್ಲ ಇದು ಈ ಮಾಫಿಯಾ. ಇದೆಲ್ಲ ಅಕ್ರಮ ಭ್ರಷ್ಟಾಚಾರ ನಡೀತಾ ಇದ್ದರು. ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಜಾನಕುರುಡತನ ಪ್ರದರ್ಶನ ಮಾಡತ್ತಾರೆ. ಇದ್ರ ಹಿಂದೆ ಅವ್ರದ್ದು ಏನು ಅವ್ರಿಗೆ ಯಾವ ರೀತಿ ಅವರಿಗೆ ಇದ್ರ ಹಿಂದೆ ಅವ್ರ ಕೈವಾಡ ಐತಿ, ಆಮ್ಯಾಗ ಇದರಿಂದ ಅವ್ರಿಗೆ ಎಷ್ಟು ಪಾಲ ಅನ್ನೋದು ಪ್ರಶ್ನೆ ಬರ್ತೈತಿ. ಇದನ್ನ ಅವರು ಈ ನಿಟ್ಟೊಳಗೆ ಕಠಿಣ ಕ್ರಮ ಕೈಗೊಳ್ಬೇಕು. ಆಮೇಲೆ ಈ ಅಕ್ಕಿ ಮಾಫಿಯಾ ನಿರ್ಬಂಧಕ್ಕೆ ಭ್ರಷ್ಟ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು. ನಿಮ್ಗೆ ಏನು ಕೊಲೆ ಬೆದರಿಕೆ ಹಾಕ್ಯಾರ, ಅದರದ್ದು ಏನು ಎವಿಡೆನ್ಸ್ ಐತಿ ಸರ್ ನಿಮ್ಮ ಕಡೆ? ಅವರು ನಮ್ಮ ಮನೆಗೆ ಬಂದು ಮಾತಾಡಿದ್ದು, ನಮ್ಮ ಬ್ರದರ್ಗೆ ಅಹಂಕಾರ ದಿಮಾಕದಿಂದ ಏನು ಮಾತಾಡಿದ್ದು ಅದೆಲ್ಲ ವಿಡಿಯೋ ಅದ. ಆಮ್ಯಾಗ ಅವೆಲ್ಲ ಏನು ಮಾತಾಡಿದ್ದೆಲ್ಲ ಅದು. ಥ್ಯಾಂಕ್ ಯು. ಪರಶುರಾಮ್ ಶಿವಶರಣ, ಹೊಸ ದಿಗಂತ ವರದಿಗಾರ, ವಿಜಯ್. सबको नमस्ते। अगस्त 20 तारीख को होस दिगंत के जो पत्रकर्ता है जो है परशुराम शिवशरण, उन्होंने उस दिन क्या किए थे कि एक लेखन लिखे थे चावल चोर के ऊपर। तो उसके हिसाब में परसों उनके घर आके चावल चोर लोग जो इलीगली जो ट्रांसपोर्ट कर रहे, वो लोग उनके घर आके धमकियां दिए, जान से मारने की धमकियां दिए। तो ये में यहाँ पे सवाल उठता है कि मीडिया एक फोर्थ पिलर ऑफ डेमोक्रेसी है, तो एक पिलर को ये लोग ना हिलाने की कोशिश कर रहे। ये बिल्कुल नहीं होनी चाहिए, क्योंकि मीडिया एक पूरा भारत देश का एक आवाज़ है। इस आवाज़ को दबाने की कोशिश ये लोग चोर लोग कर रहे। और ऊपर से बीजापुर जिला में पूरे चावल इलीगली ट्रांसपोर्ट बहुत हो रहा है, और इसके ऊपर ना ही जिलाडಳಿತ का कुछ कानून है, ना ही कुछ फूड डिपार्टमेंट का कुछ उसके ऊपर कुछ हथियार है। ये लोग खुल्ला ट्रांसपोर्ट कर रहे इलीगली। फूड डिपार्टमेंट क्या कर रही है, डिस्ट्रिक्ट एडमिनिस्ट्रेशन क्या कर रही है? खुल्ला रेशन के सामने ये लोग भर के लेके जा रहे चावल वगैरह। कोई देखने वाला नहीं, कोई पकड़ने वाला नहीं, कोई पूछने वाला नहीं इनको। तो ऐसे ये जो अभी ना 2 लोग जो भी ना गिरफ्तार हुए, ये सिर्फ 2 लोग नहीं है, इसके पीछे और बड़ी हाथ है इसके पीछे। तो उन सबको पकड़ना है। जो भी जिला में जो भी ये चावल इलीगली ट्रांसपोर्ट कर रहे, ये बहुत बढ़ रही है, इनका हाथ बढ़ रहे। तो जिला आडಳಿತ को एक ही मनवी है, इनके पीछे फूड डिपार्टमेंट के अधिकारी भी है, इसमें सीनियर लीडर्स है, और हो सकता है बीजापुर के जनप्रतिनिधि भी हो सकते हैं इनके पीछे। तो मेरा मनवी एक ही है कि इनके पीछे जो भी है इनको अरेस्ट करे, जेल के पीछे डाले, और मीडिया को इनको एक बचाने के लिए एक कठिन कानून लाना चाहिए बोल के मेरा सबसे एक मांग है। सर, कुछ दिनों से देखने मिल रहा है कि राशन माफिया, चाहे वो यूट्यूबर्स चैनल हो, चाहे प्रिंट मीडिया हो, क्या ये एक बहुत बड़ा मुद्दा है? इस मुद्दे को छोड़ करके क्या दूसरे मुद्दे बीजापुर शहर में नहीं? मुद्दे तो बहुत है बीजापुर में, मुद्दे एक नहीं 100 अगर आप देखेंगे तो मुद्दे बहुत है यहाँ पे बीजापुर में। लेकिन उसका छोड़ के ये लोग छोटे ये कुछ ठीक नहीं है। जो भी है ना, यूट्यूबर्स हो या जो भी पत्रकर्ता जो भी है, बीजापुर के जो जेन्युइन इश्यूज है, जो जेन्युइन इश्यूज को पकड़ना पड़ेगा। अगर जेन्युइन इश्यूज के अगर आप हटके अगर आप अपना न्यूज़ करेंगे तो आपका न्यूज़ का कुछ फायदा नहीं है। आपका फोर्थ पिलर ऑफ डेमोक्रेसी बोलने में कुछ फायदा ही नहीं है। तो आपको फोर्थ पिलर इसलिए बनाए कि आप लोगों को जगाए, ऐसे इलीगल जो भी हो रहा है उसको जगाए, इसलिए आपको फोर्थ पिलर ऑफ डेमोक्रेसी बोल के बनाए।
सर इतना राशन माफिया जब पैर पसार चुका है, आए दिन देखने मिलता है कि कुछ दिन पहले इंग्लेश्वर में ग्राम में भी राशन माफिया को यूट्यूब चैनल के माध्यम से दिखाया गया, लेकिन ना तो फूड डिपार्टमेंट उनके ऊपर एक्शन ले रहा है, ना पुलिस डिपार्टमेंट। ये इसकी वजह क्या है सर? जहाँ तक मुझे पता है ये जो भी है इलीगल चावल जो ट्रांसपोर्ट हो रहा है, ये सिर्फ चावल चोर नहीं है, इनके साथ अधिकारी और इनके साथ कुछ संगठन लोग हैं। ये लोग क्या कर रहे हैं, बीजापुर से अगर सोलापुर का ट्रांसपोर्ट हो रहा है इलीगली, ये लोग कुछ संगठन लोग क्या कर रहे, बीच में उनको रुकवा के पैसा वसूलने का काम कर रहे, पैसा वसूलने का काम कर रहे। ये लोग अगर चाहे तो अगर ये देश की भला या बीजापुर के भला चाहते या ना कुछ गरीब लोगों की भला चाहते हैं तो ये लोग इमीडिएटली पुलिस डिपार्टमेंट को इन्फॉर्म करके वो गाड़ी उनको पकड़वाना चाहिए। लेकिन इसके बजाय क्या कर रहे हैं लोग, उनसे ना पैसा वसूल रहे। ये सबको पता है, ये आज मैं ओपनली बोल रहा हूँ, ये ना सबको पता है। ये यहाँ पे पैसा वसूल रहे और उनको गाड़ी छोड़ रहे, सोलापुर हो किधर भी जाने के लिए उनको छोड़ रहे। ये लोग गाड़ी पकड़ने वाले कौन लोग हैं? हु आर दिस पीपल? ये लोग है कौन? ये लोग पुलिस डिपार्टमेंट है या ना जिला अदालत के अधिकारी है? डिपार्टमेंट और फूड डिपार्टमेंट नहीं पकड़ रहा बोलकर ये लोग अपना ये उनकी ड्यूटी ये लोग कर रहे होंगे। ये लोग कर रहे, लेकिन ये लोग करके कुछ ना न्याय नहीं दिला रहे ना। ये लोग ना उनसे पैसा वसूल रहे, पैसा वसूल करके छोड़ रहे। और ये सब ना फूड डिपार्टमेंट को भी पता है, फूड डिपार्टमेंट अधिकारी वो भी अभी इसमें शामिल है, शायद उनको भी इसमें से कमीशन जाता होगा, किसको पता। तो इसलिए इसको एक्सपोज करने का काम मीडिया कर रही है। ಹೊಸ ದಿಗಂತ जो वर्दीगार है परशुराम शिवशरण, यही काम किए, उनके ऊपर धमकियां आ रही है। बिल्कुल डरो मत, मैं मीडिया वालों को वही बोलना चाहता हूँ, बिल्कुल डरो मत। आप खबरदार कीजिए, जो भी यहाँ पे इलीगल काम कर रहे सबको खबरदार देने का, एक आवाज देने का, उनको एक उनको दिखाने का, एक्सपोज करने को, जो भी रहने दो, वो मिनिस्टर रहने दे, जो भी अधिकारी रहने दो, जनप्रतिनिधि कोई भी रहने दो। अगर कोई गलत करता है तो गलती है, अगर मैं भी गलत करता हूँ तो गलती है। बहुत सारे इश्यूज पर आकर यहाँ डीसी ऑफिस को मनवी देते हैं, उसके बाद कोई एक्शन तो कभी हम लोग देखे नहीं। क्या इस मनवी का भी क्या कोई असर नजर आएगा? क्या इसको भी डस्टबिन में डाल करके छोड़ दिया जाएगा? देखो, ये एक मीडिया के ऊपर एक हमला हुआ है, तो अभी यहाँ पे डीसी साहब को सभी पत्रकारिता संघ के माध्यम से यहाँ पे उनको मनवी दी है, जो भी हमारे ना माध्यम संघ जो भी अध्यक्ष है, तो अध्यक्ष मनवी दी है कि इसके ऊपर एक कठिन कानून होनी चाहिए। और आगे इनके ऊपर आज हुआ हमला कल किसी और के ऊपर हो सकता है, तो ये आगे किसी एक मीडिया पर्सन के ऊपर हमला नहीं होना बोल के इसके ऊपर एक कठिन कानून होना चाहिए और इमीडिएट अरेस्ट होने की एक कानून आना चाहिए बोल के है। थैंक यू।